ಭೀಮಣ್ಣ. ಓ, ಎಲ್ಲಿಗೆ ಹೋಗ್ತಾ ಇದ್ಯಾ? ಹಾಂ, ಏನು ಸಮಾಚಾರ? ಓ ಓ ಸುರಣ, ಹ್ಞೂ ಬಾ ಬಾ. ಏ ಎಲ್ಲಿಗೆ ಹೋಗೋಣ ಸುರಣ? ಏ ಈಗ ಮಂತ ಊಟ ಮಾಡ್ಕೊಂಡು ಹೊಲ್ದ ಕಡೆಗೆ ಹೊರಟಿದ್ದೀನಿ. ಸ್ವಲ್ಪ ಕೆಲಸ ಇತ್ತು. ತೆಂಗಿನ ತೋಟದಾಗೆ ಎಡೆ ಮೊಟ್ಟೆಗಳೆಲ್ಲ ಬಿದ್ದಿದ್ವು. ಅವನ್ನೆಲ್ಲ ಎತ್ತಾಗಿ ಬರೋಣ, ಹಿಂಗೆ ಎಳ್ದಾಗಿ ಬರೋಣ ಅಂತ ಹಿಂಗೆ ಹೋಗ್ತಾ ಇದ್ದೀನಿ. ಏನು ಸಮಾಚಾರ? ಆಯ್ತು ಊಟ ನಿಂದು? ಹ್ಞೂ, ನಂದು ಆತು ಊಟ. ನಾನು ನಿನಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಅದು ಭೀಮಣ್ಣ, ಒಂದು ಎಮ್ಮೆಗೊಡ್ಡು ನೋಡಿದ್ದೀನಿ ಮನೆಗೆ. ಸ್ವಲ್ಪ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ಇಟ್ಕೊಬರ್ಬೇಕು ಭೀಮಣ್ಣ. ಎಮ್ಮೆಗೊಡ್ಡು? ಯಾರಿಗೆ ನಿನಗೆ? ಮೊನ್ನೆ ಇತ್ತೇನು ಎಮ್ಮೆಗೊಡ್ಡು ನಿಂತಕ್ಕೆ? ಹಾಂ, ಯಾಕೆ ಕರಿತಿಲ್ವ ಎಮ್ಮೆ ಅದು ಇವಾಗ? ಹ್ಞೂ, ಇತ್ತು ಮೊನ್ನೆ. ಮಾರಾಕ್ಬಿಟ್ಟೆ ಎಮ್ಮೆನ. ನನ್ನ ಮಗಂದು ಬರೇ ಕಾಲತ್ತು ಒದ್ಯದು. ಹಾಲಂಚಿ ಕರೆಸ್ಕೊತಾ ಇರಲಿಲ್ಲ. ಕರಿಯೋದು 1 ಲೀಟ್ರ್ 1.5 ಲೀಟ್ರ್ ಕರಿಯೋದು. ಕೈ ಇಕ್ಕಿಸ್ಕೊಂತಿರ್ಲಿಲ್ಲ. ಎಗ್ಗಾಗ್ರಿ ಕುಣಿಯೋದತ್ತ. ಅವನು ಅದು ನನಗೆ ತಲೆ ಕೆಟ್ಟೋಗ್ಬಿಟ್ಟು ಓದೋಷ್ಟು ಹೋಗ್ಲಿ ಅಂತ ಮಾರಾಕ್ಬಿಟ್ಟೆ ಅದನ್ನು. ಮತ್ತೀಗ ಹಂಗೆ ಎಲ್ಲಿ ನೋಡಿದೆ ಎಮ್ಮೆನ? ಹ್ಞೂ, ಇಲ್ಲೇ ಇದು ಸಿಂಗ್ರೆ ಹೊಸನಹಳ್ಳಿನಾಗ ನೋಡಿದ್ದೀನಿ ಎಮ್ಮೆಗೊಡ್ಡ. ಚೆನ್ನಾಗೈತೆ ಎಮ್ಮೆಗೊಡ್ಡೇನು. ರೇಟ್ ಒಂದು ಸ್ವಲ್ಪ ದುಬಾರಿ ಹೇಳ್ತಾನೆ ಭೀಮಣ್ಣ. ಅದು ಯಾತೋ ಮುರ್ರ ಎಮ್ಮೆ ಕಂಬಿಂಗ್ ತಿರ್ಗವೆ, ರೇಟ್ ಜಾಸ್ತಿ ಕಾರಣ. ಹಾಲು ಚೆನ್ನಾಗಿ ಕರಿತವೆ. 5 ಲೀಟ್ರ್ 4-5 ಲೀಟ್ರ್ ಹಾಲು ಬರ್ತತೆ ಅಂತಾನೆ. ರೇಟ್ನವರೇ ದುಬಾರಿ ಹೇಳ್ತಾನೆ. ಹೆಂಗೆ ಮಾಡೋದು ಅಂತ ನಾನು ಅದೇ ಬಂದೆ. ನಿನ್ನೊಂದ್ಸಲ ಕರ್ಕೊಂಡು ಹೋಗೋಣ, ನೀನು ಅದೇ ಕುದುರಿಸ್ಚ ಅಂತ. ಹ್ಞೂ ಹ್ಞೂ, ಅದು ಹೇಳು. ಈಗ ಮುರ್ರಾ ಎಮ್ಮೆ ಅಂದರೆ ಜಾತಿ ಎಮ್ಮೆ. ಹಾಲು ಚೆನ್ನಾಗಿ ಕರಿತವೆ ಅವೇನು. ಅದೇ ಈಗ ನಾಟಿ ಎಮ್ಮೆ ಇದ್ದಂಗೆ ಜಾಸ್ತಿ ವರ್ಷ ಹೆಂಗೆ ಕರಿಯಲ್ಲ. ಒಂದು 10 ತಿಂಗಳು ಕರಿತವೆ. ಒಟ್ಟಿಗೆ ಹಾಲು ಮಾತ್ರ ಚೆನ್ನಾಗಿ ಕರಿತವೆ. ಈ ನಾಟಿ ಎಮ್ಮೆಗಳಾದರೆ ವರ್ಷ ಪೂರ್ತಿ ಕರಿತವೆ, ಹಾಲು ಕಮ್ಮಿ ಕರಿತವೆ. ನೋಡಿ ಯಾವುದೇ ಮುರ್ರಾನೇ ಹಿಡ್ಕತ್ತ. ಒಟ್ಟಿಗೆ ಹಾಲು ಜಾಸ್ತಿ ಕರಿತಾವಪ್ಪ, ಚೆನ್ನಾಗಿರ್ತವೆ. ಹ್ಞೂ ಭೀಮಣ್ಣ. ಮನೆಗೆ ಹಾಲು ಮೊಸರು ಇಲ್ಲ ಅಂದರೆ ಮನೆಗೆ ಉಂಬಕ್ಕಾಗಲ್ಲ, ತಿಂಬಕ್ಕಾಗಲ್ಲಪ್ಪ. ನಮಗೆ ಇದ್ದು ರೂಢಿ ಮನೆಗೆ. ಈ ಮೊಸರು ಹಾಲು ಇಲ್ಲ ಅಂದರೆ ಏನೋ ಒಂಥರ ಅನ್ನಿಸ್ತತಿ ಮನೆಗೆ. ಅದಕ್ಕೆ ಒಂದು ತಂದುಬಿಡೋಣ ಅಂತ. ಅದು ಹೆಂಗೆ ಮಾರಾಕ್ಬಿಟ್ಟೆ ಅತ್ತ. ಸುಮ್ಮನೆ ದುಡ್ಡಿದ್ರೆ ಇರಲ್ಲ, ಹತ್ತು ಅಧ್ವಾನ ಆಗ್ತೈತೆ. ಒಂದು ಎಮ್ಮೆ ಗೊಡ್ಡನ ತಂದರೆ ಮನೆಗೆ ಬಿದ್ದಿರ್ತೈತೆ, ಹಾಲು ಮೊಸರು ಹಾಕ್ತೇವೆ ಅಂದ್ಕೊಂಡು ಹಂಗೆ ಹೋಗಿ ನೋಡ್ಕೊಬರೋಣ ಅಂತ ದೊಯ್ದವೆ. ಒಂದು 3-4 ಇದ್ದಾವೆ. ಒಂದೇಳು ನಾಟಿನೂ, ಒಂದೇಳು ಮುರ್ರ ಕ್ರಾಸು ಎಲ್ಲ ಇದ್ದಾವೆ ಅಂತ ಅಂದ. ಅದಕ್ಕೆ ಬಾ, ನೀನೊಂದ್ಸಲ ಹೋಗಿ ನೋಡ್ಕೊಂಡು ಒಂದು ಸ್ವಲ್ಪ ಯಾವುದೋ ಒಂದು ಚೆನ್ನಾಗಿರೋ ತಗೊಬರೋಣ. ಆಯ್ತೇಳು. ಆಯ್ತೇಳು ಸುರಣ, ಹೋಗಿ ಬರೋಣ ಹೇಳು. ಯಾವಾಗ? ಬೈಗಿನ್ಕ ಹೋಗೋಣ. ಬೈಗಿನ್ಕಾದ್ರೆ ಹಾಲು ಕರಿತಾ ಇರ್ತಾರೆ, ನೋಡ್ಕೊಂಡು ತರ್ಬೋದು. ಕೈ ಕೂಸ್ತತೆ, ಒದಿತತೆ, ಎಗ್ರಾಡ್ತತೆ, ಹೆಂಗೆ ಏನು ಎತ್ತ ಅಂತ ನೋಡ್ಕೊಂಡು ತರ್ಬೋದು. ಬೈಗಿಂದ ಹೋಗೋಣ ಹೇಳು. ಹ್ಞೂ ಆಯಿತು ಭೀಮಣ್ಣ. ಬೈಗಿನ ಕಡೆಗೆ ಎಷ್ಟು ಒಂದು 6 ಗಂಟೆಗೆ ಹೋಗಿ ಬರೋಣ. ನಾನು ಸ್ವಲ್ಪ ಕೆಲಸ ಇದ್ದಾವೆ, ಮುಗಿಸ್ಕೊಂತೀನಿ ಮಂತಾಗೆ. ಹೋಗಿ ಬರೋಣ ಹೇಳು. ತಿರ್ಗಾ ಮರಿಬೇಡ ನೀನು. ಇಲ್ಲೇಳು. ನಂದು ಇನ್ನೇನು ಕೆಲಸ ಇಲ್ಲ. ಇದು ಯಾವುದೋ ಒಂಚೂರು ಹೋಗಿ ಹೊಲ್ತಾಗಿ ಒಂದೆರಡು ಎಡೆಮಟ್ಟೆಗಳಿದ್ದಾವೆ, ಎಲ್ಲ ಎಳ್ದಾಗಿ ಬತ್ತೀನಿ. ಬೈಗಿನ ಕಡೆಗೆ ಹಂಗೆ ಹೋಗಿ ಬರೋಣ ಹೇಳು. ಹೋಗಿ ನೋಡ್ಕೊಬರೋಣ. ಅಲ್ಲ ಪಾಪ, ಗೊತ್ತಾಗಲ್ವೇನಪ್ಪ ನಿನಗೆ? ಎಷ್ಟು ಹೇಳ್ಕೊಡೋಣ ಹೇಳ್ಕೊಟ್ಟು ಸಾಕಾಗ್ತದೆ ನನಗಂತೂ. ನೀನು ಹುಟ್ಟು ನಸ್ಚಿಟ್ಕೆ ಅಂತನು ಆ ಜೇನಿಂತಿದ್ದಕ್ಕೆ ಯಾಕೆ ಕೈ ಹೋಗಿದ್ದ ನೀನು? ನೋಡಿ ಹಿಂಗೆ ಮಾಡ್ಕೊ ಬಂದಿರೋದು ನೋಡು. ನಾನು ಏನು ಬಡ್ಕವನ ನಿಮ್ಮ ಅಪ್ಪ ಏನಂತ ಹೇಳ್ಬೇಕು? ಅವ್ನು ಏನನ್ನ ಹಿಂಗಾಗೈತೆ ಅಂತ ಗೊತ್ತಾರೆ ಸುಮ್ಮನೆ ಬಿಟ್ಟನೆ ಹೋಗುತ್ತ ಬಿಡ್ತಾನೆ. ಅಜ್ಜಿ, ನಾನೇನು ಬೇಕು ಅಂತ ಮಾಡಲಿಲ್ಲ. ಈ ಮಂಜಾನೆ ಅಜ್ಜಿಯನ್ನು ಕೀಳಕ್ಕೆ ಹೋಗೋಣ ಬಾ ಅಂತ ಕರ್ಕೊಂಡೋಗಿದ್ದು. ಅದು ಸುಮ್ಮನೆ ಹಿಂಗೆ ಮುಡ್ತೆ ಕಣಜ್ಜಿ. ಹಂಗೆ ಎಗ್ರಕಂಡು ಬಂತು. ನನ್ನ ವೀರೇಶನ್ನು ಇಬ್ಬರನ್ನು ಕಡ್ದು ಕಣಜ್ಜಿ. ನಾನು ಕೊಡ್ಕೊಂಡು ಹೋದ್ರು ಬಿಡ್ಡಿಲ್ಲ, ಕಡ್ದ್ಬಿಟ್ವು. ನಾನು ಏನು ಮಾಡೋಣ? ಏಯ್, 3 ಬಿಟ್ಟು ನನ್ನ ಮಗಳೇ, ಮಾಡೋದೆಲ್ಲ ಮಾಡ್ಕೊಂಡು ಬಂದು ಆ ಮುಂಜಿನ ಮೇಲೆ ಇಟ್ಟಿದ್ಯಾ? ತಗೋದು 2 ಬಿಡ್ತೀನಿ ಇವಾಗ. ನಿಮ್ಮ ಅಪ್ಪ ಬರಲಿ ಇರೋ, ಹೇಳ್ತೀನಿ ನಿನಗೆ. ಐತೆ ಅಜ್ಜಿ ನೋಡಜ್ಜಿ, ಅಪ್ಪಗೆ ಹೇಳ್ಬೇಡ ಅಂತ ಹೇಳಜ್ಜಿ. ಅಪ್ಪ ಬಂದರೆ ಒಯ್ತದ ಕಣಜ್ಜಿ. ಹೇಳಜ್ಜಿ, ಅಪ್ಪಗೆ ಹೇಳ್ಬೇಡ ಅಂತ.
ಪಾಪ ಸುಮ್ಮನೆ ಅಪ್ಪಯ್ಯ. ಹ್ಞೂ ಈಗ ನೀವು ಅಪ್ಪನಾಗಿ ಅಪ್ಪ ಹಿಂಗೆ ಹೇಳ್ಕೊಳಿಸ್ತೀನಿ, ಸುಮ್ಮನೆ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ 2 ಇಂಜೆಕ್ಷನ್ ಹಾಕಿರೇ ಇವೆಲ್ಲ ಕಮ್ಮಿ ಆಗೋದು. ಇಲ್ಲಾಂದರೆ ಊತ ಹಂಗೆ ಇರ್ತೈತೆ. ಸುಮ್ಮನೆ ನಿಮ್ಮ ಅಪ್ಪಗೆ ನಾನೆಲ್ಲ ಹೇಳ್ತೀನಿ. ಏನು ಹೋಗ್ಬೇಕು ಹೋಗ್ಬೇಡ ಅಂತ. ಅಜ್ಜಿ ಬೇಡ ಕಣಜಿ, ಅಪ್ಪಯ್ಯ ಒಯ್ತದ ಕಣಜಿ. ನೀನೇ ಬಾ, ನೀನೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ, ನೀನೇ ಇಂಜೆಕ್ಷನ್ ಹಾಕ್ಸು ಹೇಳಿ. ಅಪ್ಪಯ್ಯ ಬೇಡ ಕಣಜಿ. ಹಂಗಲ್ಲ ಪಾಪ, ಈಗ ನನಗೆ ಗಾಡಿ ಓಡ್ಸೋಕೆ ಬರ್ತತೆ ಹೇಳು? ಹಾಸ್ಪಿಟ್ಲು ಇಲ್ಲಿಂದ ದೂರ ಐತಿ, ಒಂದು 2-3 ಮೈಲಿ ಆಗ್ತದೆ. ನನ್ನ ಕೈಲಿ ನಡ್ಕೊಂಡು ನಿನ್ನ ಕರ್ಕೊಂಡು ಹೋಗೋಕ್ಕಾಗ್ತತೆ. ಅಪ್ಪಯ್ಯ ಆದರೆ ಗಾಡಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕಿಸ್ಕೊಬೋದತ್ತೆ. ಏನು ಅಂಬಲ್ಲ, ಸುಮ್ಮನೆರು. ನಾನು ಇದ್ದೀನಲ್ಲ, ನಾನು ಹೇಳ್ತೀನಿ ಸುಮ್ಮನೆರು. ಅಪ್ಪಯ್ಯಗೆ ಏನು ಅಂಬಕ್ಕೆ ಹೋಗ್ಬೇಡ ಕಣಪ್ಪ ಅಂತ ನಾನು ಹೇಳ್ತೀನಿ, ಸುಮ್ಕಿರು. ಏನು ಬೇಡ ಬಿಡು. ನಾನು ಮಂಜ ಈರಶನಿ 3 ಹೋಗಿ ಇಂಜೆಕ್ಷನ್ ಹಾಕಿಸ್ಕೊ ಬರ್ತೀವಿ. ಬೇಡ ಸುಮ್ಕಿರಪ್ಪಯ್ಯ. ಅಲ್ಲಿ ಅಪ್ಪಯ್ಯ ಬಂದರೆ ಡಾಕ್ಟ್ರು ತಗೆ ಹಿಂಗೆ ಆಗೈತೆ ಅಂತ ಹೇಳಿ ಒಳ್ಳೆ ಇಂಜೆಕ್ಷನ್ ಹಾಕಿಸ್ತತೆ ಮಾತಾಡಿ. ನೀವು ಹೋದರೆ ಯಾವುದೋ ಒಂದು ಚುಚ್ಚು ಕಳಿಸ್ತಾರೆ. ಸುಮ್ಕಿರು 1 ನಿಮಿಷ. ಮಂಜ ಹೋಗಪ್ಪ, ಇವ್ರ ಅಪ್ಪಯ್ಯ ಇಷ್ಟೊತ್ತು ಇಲ್ಲೇ ಇದ್ದ, ಈಗ ಉಂಡು ಹೊಲ್ತಕ್ಕೆ ಬರ್ತೀನಿ ಅಂತ ಹೋದ. ಅಲ್ಲಿ ಹೊಲ್ತಾಗಿರ್ತಾನೆ. ಒಂದು ಸ್ವಲ್ಪ ಕರ್ಕೊಬರೋಗಪ್ಪ. ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊ ಬರಲಿ. ಊದ್ಕಣೈತೆ ಮಕ್ಕೆಲ್ಲ. ಆತು ಕಣಜಿ, ಹೋಗ್ಬತ್ತೀನಿ ಹೇಳು, ಹೋಗಿ ಕರ್ಕೊಬತ್ತೀನಿ. ನಿಂದಿತ್ತಲ್ಲ ಎಮ್ಮೆ, ಐತಾ ಮಾರಾಕ್ತ ಭೀಮಣ್ಣ? ಇಲ್ಲ ಇಲ್ಲಪ್ಪ, ಐತೆ. ಒಳ್ಳೆ ಎಮ್ಮೆ. ಮಾರಕ್ಕಿರಕ್ಕೆ ಹೋಗಲ್ಲ, ಸುಮ್ಮನೆ ಮಾರಿ ಯಾಕೆ ಅದು ಇದು ಪರ್ದಾಡೋದತ್ತ. ಎಮ್ಮೆ ಚೆನ್ನಾಗೈತೆ, ಮನ್ಗಂಡೆಮ್ಮೆ. ಒಂದು 3 ಲೀಟ್ರ್ ಹಾಲು ಬರ್ತವೆ. ಎಣ್ಗರ ಇದತ್ತೆ ಮೊನ್ನೆ. ಚೆನ್ನಾಗೈತೆ. ಒದ್ಯಲ್ಲ ಪದ್ಯಲ್ಲ. ಎಳೆ ಮಕ್ಳು ಹೋದ್ರು ಎಡೆಗೆ ತೂರಾಡಿರೋರು ಒದ್ಯಲ್ಲಪ್ಪ, ಒಳ್ಳೆ ಎಮ್ಮೆ. ಕೊಡ್ಬಿಮಣ್ಣ, ನಿಂದತ್ತ ಇನ್ನು ಮೊನ್ನೆ ಇದೈತೆ ಅಂತ. ನೀನು ಯಾವ್ದನ ನೋಡ್ಕೊಂಡು ತಗೊಂಬಂದತ್ತ. ನೀನಾದರೆ ಅಲ್ಲೂ ಇಲ್ಲೂ ಹೋಗ್ತಿರ್ಚ, ಎಮ್ಮೆ ಹುಡುಕ್ತಿರ್ಚ, ಸಿಗ್ತವೆ. ನನಗೆ ಎಮ್ಮೆದು ಅಷ್ಟೊಂದು ಒಂದು ಭಾಗ ಇಲ್ಲ. ಕೊಡು ನಿಮ್ದೇನ, ತಗೊಂಬಂತ ಯಾವ್ದನ್ನ ನೋಡ್ಕೊಂಡು. ಎಲ್ಲಿ ಸುಮ್ಮನೆ ಸೂರ್ಯಣ್ಣ, ಅದು ನಮಗೆ ಅಡ್ಜಸ್ಟ್ ಆಗಿಬಿಟ್ಟೈತೆ ಮನೆಗೆ. ಮಾರಕ್ಕೆ ಮನಸ್ಸೇ ಬರಲ್ಲ. ಸುಮಾರು ಜನ ಕೇಳಿದರು, ಕೊಡು 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 ನನಗೇನ ಅಂತ. ಕೊಡಲಿಲ್ಲ. ನಮ್ಮ ಎಂಬೇರೆ ಮನೆಗೆ ಇರಲಿ ಬಿಡಪ್ಪ, ಮಾರ್ಬಿಡ ಅಂತ ಅಂದ್ಲು. ನನಗೂ ಯಾಕೋ ಮಾರಕ್ಕೆ ಇಷ್ಟ ಇಲ್ಲ. ಬಿಡತ್ತೆ ಇರಲಿ ಅಂತ ಸುಮಾರು ಜನ ಕೇಳಿರಿ, ಯಾರಿಗೂ ಕೊಡಲಿಲ್ಲ ಸೂರಣ್ಣ. ಕೊಡಿಸ್ತೀನಿ ಬಿಡು, ನೋಡೋಣ. ಸಾಯಂಕಾಲಕ್ಕೆ ಹೋಗ್ತೀವಲ್ಲ, ಒಳ್ಳೆ ಎಮ್ಮೆನೇ ಕೊಡಿಸ್ತೀನಿ ಬಾ. ಒಂದು ಸತಿ ಅಲ್ಲ 2 ಸತಿ ನೋಡ್ಕೊಂಡು 1 ಊಟ ಅಲ್ಲ 2 ಊಟ ಹಾಲು ಕರೆದು ಚೆಕ್ ಮಾಡಿ ಒಳ್ಳೆ ಎಮ್ಮೆನೇ ಕೊಡಿಸ್ತೀನಿ ಬಾ, ಹೋಗೋಣ. ಸರಿ ಭೀಮಣ್ಣ, ಆಯ್ತು ಹೇಳು. ಬೈಗಿನ ಕಡೆಗೆ ಹೋಗೋಣ ಹೇಳಂಗೆ. ಭೀಮಣ್ಣ, ಸುರಣ್ಯ, ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಏನು ಇಬ್ಬರು ಹಿಂಗೆ ಮಾತಾಡ್ತಿದ್ದೀರಾ? ಎಲೆ ದಳ್ಳಲ್ಲಿ. ಚೆನ್ನಾಗಿದ್ದೀವಪ್ಪ. ಏನು ಸಮಾಚಾರ? ನೀನು ಇದ್ ಕಡೆಗೆ ಹಿಂಗೆ ದಿಢೀರಂತ ಹಿಂಗೆ? ನಿಮ್ಮೂರಕ್ಕೆ ಬಂದಿದ್ದೆ ಕಾರಣ. ಇಲ್ಲಿ ಸಿದ್ಲಿಂಗಜ್ಜದ್ದು ಒಂದು ಹೊಸ ಇತ್ತು, ಕೊಡ್ತಾರೆ ಅಂದರು. ಯಾರೋ ಪಾರ್ಟಿ ಬೇಕಿತ್ತು ಹೊಸ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಎದ್ರಿದ್ದ ದಾರಾಗ ಹಿಂಗೆ ಕಂಡ್ರಿ, ಅದಕ್ಕೆ ಹಿಂಗೆ ಮಾತಾಡಿಸ್ದೆ. ನಮ್ಮೂರಾಗೆ ಸಿದ್ಲಿಂಗಜ್ಜ? ಯಾವ ಸಿದ್ಲಿಂಗಜ್ಜ? ಅದೇ ಭೀಮಣ್ಣ, ಆ ಸ್ಕೂಲ್ ಪಕ್ಕಿಗೆ ಐತಲ್ಲ ಮನೆ, ಅವ್ರನ್ನ ಅದು ಯಾರೋ ಅಂತಾರಪ್ಪ, ಅವ್ರನ್ನ ಈರ್ಕ್ಯಾತ್ನಳ್ಳಿ ಸಿದ್ಲಿಂಗಜ್ಜಾರು ಅಂತಾರಂತಲ್ಲ ಅವ್ರನ್ನ. ಅವ್ರ ಮನೆಗೆ ಐತೆ ಒಂದು ಹೊಸ. ಕೊಡ್ತೀನಿ ಅಂತ ಅಂದಿದ್ರು ಮೊನ್ನೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗೈತೆ ಹೊಸ ಏನು. ಆ ಮನೆರ? ಐತೇಳ. ಅವರು ಮೊನ್ನೆನೂ ನನಗೂ ಹೇಳಿದರು, ಹೊಸ ಯಾರಿಗನ ಇದ್ದರೆ ಹೇಳಪ್ಪ, ಮಾರ್ತೀವಿ, ಹುಲ್ಲಿಲ್ಲ, ನಮ್ಮ ಕೈಲಿ ನೋಡ್ಕೊಳಕ್ಕಾಗಲ್ಲ ಅಂತ ಅಂತಿದ್ರು. ಹೆಂಗೋ ನೀನೇ ಬಂದಿಜ್ಜ. ಹೊಸ ಏನೋ ಚೆನ್ನಾಗೈತಪ್ಪ, ಒಳ್ಳೆ ಹೊಸ. ಯಾರಿಗನ ಚೆನ್ನಾಗಿರೋದಿಗೆ ಇಟ್ಕೊಡು. ಭೀಮಣ್ಣ, ನಮ್ಮೂರಾಗೆ ಬೇಕಿತ್ತು ಒಂದು, ಅದಕ್ಕೆ ಬಂದೆ. ಚೆನ್ನಾಗೈತೆ ಹೊಸ ಏನೋ, ತೊಟ್ಟು ತಳೆ ಎಲ್ಲ. ಇನ್ನೂ ತುಂಬ ಆಗೈತೆ, ಇನ್ನೊಂದು ವಾರ ಈತತೆ. ನಾಳೆಗೆ ಕರ್ಕೊಬತ್ತೀನಿ, ಅವ್ರನ್ನ ಕರ್ಕೊಬಂದು ಕೊಡ್ಸ್ಕೊಂಡು ಹೋಗ್ತೀನಿ. ರೇಟ್ನಾಗೆ ಹೆಂಗೆ, ಎಷ್ಟು ಹೇಳಿರು? ಅಣ್ಣ, 1,10,10,000 ರೂಪಾಯಿ ಹೇಳ್ತಾರೆ. ಸ್ವಲ್ಪ ರೇಟು ಜಾಸ್ತಿನೇ ಹೇಳ್ತಾವ್ರೆ. ಅಮ್ಮಮ್ಮ ಅಂದರೆ ನೋಡೋಣ, 1 ಒಳಗೆ
ಇಟ್ಟೆಲ್ಲ ಹೆಚ್ಚು ಕಮ್ಮಿ ಮುಕ್ ಮಾಡಿ ಮಾ ಹಿಡ್ಕೊಂಡು ಹೋಗ್ಬೇಕು. ಹೊಸ ಮಾತ್ರ ಚೆನ್ನಾಗೈತೆ. ಹ್ಞೂ ಒಳ್ಳೆ ಜಾತಿ ಹಸ. ಹ್ಞೂ ಹ್ಞೂ ಓ ಅವ್ರೇನು ಕಮ್ಮಿ ಕೊಡಲ್ಲಪ್ಪು. ಹ್ಞೂ ನಾನು ಸುಮಾರು ಜನ ಕೇಳಿದೆ, ಅದೇ ರೇಟ್ ದುಬಾರಿ ಆಯ್ತು. 1,10,000 ಅಂದರೆ ಏನು ತಮಾಷೆನೆ. ಇಲ್ಲೇ ಐತೆ, ಅದ್ರಾಗ ಹಾಲನ್ನ ಹುಟ್ಟಿಸ್ಬೇಕು ಅಂದರೆ ಈಗ ಬೂಸದ ಖರ್ಚು ಅದು ಇದು ಎಲ್ಲ ಲೆಕ್ಕ ಹಾಕಿದ್ರೆ ಕಷ್ಟ ಐತೆ. ಹ್ಞೂ ನೋಡು ಒಟ್ಟಿಗೆ ಹೊಸ ಚೆನ್ನಾಗೈತೆ. ಒಂದ್ರ ಒಳಗೆ ಒಂದು 90, ಒಂದು 92 ಹಂಗೆ ಹೆಚ್ಚು ಕಮ್ಮಿ ಮಾತಾಡಿ ಹಿಡ್ಕೊಬಿಡು. ಹ್ಞೂ 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 ಭೀಮಣ್ಣೆ, ಹ್ಞೂ ನಾನು ಅದೇ ಅಂದ್ಕೊಂಡಿದ್ದೀನಿ. ಒಂದು 95 ಕಾನ ಬಂದರೆ ನನ್ನ ನಿಗದಿ. ಒಂದು 95 ಕಾನ ಬಂದ್ರೂ ಹೊಸ ಬಿಡಲ್ಲ ಅದನ್ನು. ಹ್ಞೂ ಒಳ್ಳೆ ಹೊಸ ಬಾಟಮು ಚೆನ್ನಾಗಿ ಮಾಡೈತೆ. ಹ್ಞೂ 1,10,000 ದುಬಾರಿ ಆಗ್ತೈತೆ. ನೋಡೋಣ, ಒಂದು 95 ಬಂದರೆ 1,000 ಹೆಚ್ಚು ಕಮ್ಮಿ ಹಿಡ್ಕೊಬಿಡ್ತೀನಿ ಹೊಸನ, ಕೊಡಿಸ್ಬಿಡ್ತೀನಿ ಪಾಪ ಅವರಿಗೆ. ಅವರು ಒಳ್ಳೆಯರೇ ಪಾಪ. ಚೆನ್ನಾಗಿ ಮಂತಾಗ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮೂರವ್ರು ಹೇಳು. ಕೂಡಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಗಂಟೆ ಒತ್ತಿರಿ.